ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಕರ್ಕಾಟಕ ರಾಶಿ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ. ಸೆಪ್ಟೆಂಬರ್ ತಿಂಗಳ ನಿಮ್ಮ ರಾಶಿಯ ಫಲಗಳನ್ನು ತಿಳಿಸುತ್ತಾ, ಸದ್ಯ ನಿಮ್ಮ ರಾಶಿಯಲ್ಲೇ ಬುಧಗ್ರಹ ಇದ್ದು ದಿನಾಂಕ 4ರಂದು ಧನಸ್ಥಾನವಾದಂಥ ಸಿಂಹರಾಶಿಗೆ ಪ್ರವೇಶ ಮಾಡುತ್ತಾರೆ. ಧನಸ್ಥಾನದಲ್ಲೇ ಇರುವಂಥ ಸೂರ್ಯ ಹಾಗೂ ಶುಕ್ರರು ಇರುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೂ ಧನಲಾಭ ಇರುತ್ತದೆ. ದಿನಾಂಕ 16ರಂದು ರವಿ 3ನೇ ಸ್ಥಾನವಾದಂತಹ ಕನ್ಯಾ ರಾಶಿಗೆ ಹಾಗೂ 18ರಂದು ಶುಕ್ರಗ್ರಹನು ತುಲಾ ರಾಶಿಗೆ, ಪುನಃ ಬುಧಗ್ರಹನು 23ರಂದು ಕನ್ಯಾ ರಾಶಿಗೆ ಪ್ರವೇಶದಿಂದ ನಿಮ್ಮ ರಾಜಕೀಯ ಹಾಗೂ ಸರ್ಕಾರಿ ಕಾರ್ಯಗಳಲ್ಲಿ ಜಯ ಉಂಟಾಗಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. 3ರಲ್ಲಿ ಕೇತುಗ್ರಹ ಹಾಗೂ 9ರಲ್ಲಿ ರಾಹುಗ್ರಹಗಳು ನಿಮಗೆ ಶುಭ ಫಲಗಳನ್ನೇ ನೀಡುತ್ತಾರೆ. ಶನಿಯು 8ರಲ್ಲಿ ಕುಂಭದಲ್ಲಿ ಇದ್ದರೂ 7ನೇ ಮನೆಯನ್ನು ನೋಡುತ್ತಿರುವುದರಿಂದ ಹಾಗೂ ಬೆಳ್ಳಿ ಪಾದದಿಂದ ಬಂದಿರುವುದರಿಂದ ನಿಮಗೆ ಶುಭ ಫಲಗಳೇ ಇರುತ್ತವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹರಮುನಿದರೆ ಗುರು ಕಾಯುವ ಎಂಬ ಗಾದೆ ಮಾತಿನಂತೆ ಗುರುಗ್ರಹ ನಿಮ್ಮ 11ನೇ ಲಾಭಸ್ಥಾನವಾದಂತಹ ವೃಷಭ ರಾಶಿಯಲ್ಲೇ ಸ್ಥಿತ ಇರುವುದರಿಂದ ನಿಮಗೆ ಎಲ್ಲ ಈ ಜೀವನದಲ್ಲಿ ಕಾಣಲಾರದಂತಹ ಒಂದು ಐಶ್ವರ್ಯ, ಧನಲಾಭ, ಸಂಪತ್ತು ನಿಮಗೆ ಪ್ರಾಪ್ತವಾಗುವಂತಹ ಒಂದು ಸಂದರ್ಭ ಬಂದಿದೆ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತವೆ. ಇನ್ನು 12ರಲ್ಲಿರುವಂಥ ಮಂಗಳನಿಂದ ಸ್ವಲ್ಪ ವೃಥ ಸಂಚಾರ ಹಾಗೂ ಖರ್ಚುಗಳು ಕಂಡುಬರುತ್ತವೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿಯ ಪೂಜೆ ಜಪ ಮಾಡಿರಿ, ನಿಮಗೆ ಶುಭವಾಗುತ್ತದೆ. ನಿಮಗೆ ಸೋಮವಾರ, ಗುರುವಾರ, ರವಿವಾರ ಅದೃಷ್ಟ ವಾರಗಳಾಗಿದ್ದು ಮತ್ತು ನಿಮ್ಮ ಅದೃಷ್ಟದ ಹರಳುಗಳು ಅಂದರೆ ಬಿಳಿ ಮುತ್ತು ಮತ್ತು ಬಿಳಿ ಹವಳ ಹಾಗೂ ಕೆಂಪು ಮಾಣಿಕ್ಯ, ಇವು ನಿಮ್ಮ ಅದೃಷ್ಟದ ಹರಳುಗಳು. ಮತ್ತು ಪುಷ್ಪರಾಗವು ಕೂಡ ನಿಮಗೆ ಶುಭ ಫಲ ನೀಡುತ್ತದೆ. ದಿನಾಂಕ 4, 5, 6, 12ರಿಂದ 15, 18, 19, 22, 24 ಹಾಗೂ 27, 28 ದಿನಾಂಕಗಳು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.